ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಿಮ್ಗೆ ಉತ್ತರ ಕರ್ನಾಟಕದ ಖಾರ ಚಕೋಲಿ. ಇದು ನಮ್ಮ ಉತ್ತರ ಕರ್ನಾಟಕದ ಅಷ್ಟೇ ಅಲ್ರಿ, ಮಹಾರಾಷ್ಟ್ರ ಒಳಗೆ, ಗುಜರಾತ್ ಒಳಗೂ ಮಾಡ್ತಾರ್ರಿ. ಹಿಂಗೆ ಬೇರೆ ಬೇರೆ ಸ್ಟೇಟ್ ಒಳಗೆ ಮಾಡ್ತಾರೆ. ಕರೆ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ, ಆದ್ರೆ ಟೇಸ್ಟ್ ಅಂದ್ರೆ ಎಲ್ಲ ಕಡೆನೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಮತ್ತು ಮಾಡೋದು ಹೆಂಗಂತ ನೋಡೋನು ನಡ್ರಿ, ಸ್ಟಾರ್ಟ್ ಮಾಡೋನು. ಈಗ ಮೊದಲಿಗೆ ಒಗ್ಗರಣೆ ಹಾಕೊಳ್ಳೋನು. ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ಳೋನು. ಭಾಳೇನು ಒಗ್ಗರಣೆ ಹಿಡಿಯಂಗಿಲ್ರಿ, ಇದು ಪಟ ಪಟ ಅಂತ ಹಾಕ್ತೈತ್ರಿ. ನಂತರ ಸಾಸಿವೆ ಚಟ್ಪಟ ಅಂದ್ಮೇಲೆ ಕಡ್ಲಿಬ್ಯಾಳಿ ಸ್ವಲ್ಪ ಕೆಂಪು ಆದ್ಮೇಲೆ ಕರಿಬೇವು ಹಾಕೊಳ್ಳೋನು. ನೆನಪಿರ್ಲಿ, ಕಡ್ಲಿಬ್ಯಾಳಿ ಚೆಂದಾಗೆ ಕರ್ದಿರ್ಬೇಕ್ರಿ, ಇಲ್ಲಾಂದ್ರೆ ಕಚಕ್ ಕಚಕ್ ಅಂತಾವ್ರಿ. ಆಮೇಲೆ ಕರಿಬೇವು ಹಾಕ್ಕೊಂಡೆ. ಈಗ ಏನು ಮಾಡೋನು, ಉಳ್ಳಾಗಡ್ಡಿ ಹಾಕೊಳ್ಳೋನು. ಅದು ಚಂದ ಫ್ರೈ ಮಾಡ್ಕೊಳ್ಳೋನು. ಇದು ಹಸಿ ವಾಸನೆ ಹೋಗ್ಬೇಕು. ಆಮೇಲೆ ಚಲೋತ್ನಂಗೆ ಫ್ರೈ ಆಗಬೇಕು. ನಂತರ ಒಂದು 3-4 ಮೆಣಸಿನ್ಕಾಯಿ ಹಾಕ್ಕೊಂಡೇನೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋಬೋದ್ರಿ. ಆಮೇಲೆ ಚಂದ ತೊಳೆದು ಸಣ್ಣಗೆ ಕತ್ತರಿಸಿಟ್ಕೊಂಡಿದ್ದ ಸಬ್ಸಿ ಪಲ್ಯ ಅಂದರೆ ಸಬ್ಸಿಗೆ ಸೊಪ್ಪು ಅಂತಾರಲ್ಲ, ಅದನ್ನು ಹಾಕ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು ಚಂದಗೆ ಬಾಡಿಸ್ಬೇಕ್ರಿ. ಅದು ಕರಗಿ ಸ್ವಲ್ಪ ಆಗೋ ಮಟ ಫ್ರೈ ಮಾಡ್ಕೋಬೇಕು. ಅಂದ್ಹಂಗೆ ಇದನ್ನು ಕೆಲವೊಂದು ಸ್ಟೇಟ್ ಒಳಗೆ ಏನು ಮಾಡ್ತಾರೆ, ಕುದಿಸಿದ ಬ್ಯಾಳಿ ಹಾಕ್ತಾರೆ. ತೊಗರಿ ಬ್ಯಾಳಿ ಒಗ್ಗರಣೆ ಒಳಗೆ ಹಾಕಿ ಎಲ್ಲ ಸೇರಿಸಿ ಕುದಿಸ್ತಾರೆ. ಅದು ಒಂಥರ ರುಚಿ ಬರ್ತೈತಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡೇನೆ. ಈಗ ನೀರು ಹಾಕ್ಕೊಳ್ಳೋಣ. ನಾ ಇಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಳತ್ತೀನಿ. ಈಗ ಲಕ್ಷ ಇಟ್ಕೋರಿ, ಇದಕ್ಕೆ ಭಾಳ ನೀರು ಹಾಕಬಾರ್ದು. ಭಾಳ ನೀರು ಹಾಕಿದ್ರೆ ಏನಾಗ್ತೈತಿ ಅಂದ್ರೆ ಒಗ್ಗರಣೆ ಒಂದು ಕಡೆ, ಚಕೋಲಿ ಒಂದು ಕಡೆ ಆಗ್ತೈತಿ. ಹಂಗಾಗಬಾರ್ದು. ಪೂರ್ತಿ ಚಕೋಲಿಯಾಗ ಅಂಟಬೇಕ ಒಗ್ಗರಣೆ, ಆ ರೀತಿ ಹಾಕೋರಿ. ನಿಮ್ಗೆ ತಿಳಿತೈತಿ. ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆದಮೇಲೆ ಅಕಸ್ಮಾತ್ ಕಡಿಮೆ ಬಿತ್ತಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬಹುದು. ಈಗ ನಾನು ಶೇಂಗಾ ಹಾಕ್ಕೊಂಡೇನೆ. ಆ ಕ್ಲಿಪ್ ಮಿಸ್ ಆಗೈತ್ರಿ. ಶೇಂಗಾ ಚಕ್ಲಿ ಒಳಗೆ ಭಾಳ ಇಂಪಾರ್ಟೆಂಟ್. ಮಸ್ತ್ ಬೇಯಬೇಕು, ಮಸ್ತ್ ಇರ್ತದೆ ಚಕೋಲಿ ಜೊತೆ ತಿನ್ನಕ್ಕೆ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಒಂದು ಕುದಿ ಬರುತ್ತನ ಬೇಯಕ್ಕೆ ಬಿಡ್ಬೇಕ್ರಿ. ಈಗಿಲ್ಲಿ ನಾನು ಚಪಾತಿ ಹಿಟ್ಟು ನಾದ್ಕೊಂಡಿದ್ದೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ನಾದ್ಕೊಂಡೇನಿದನ್ನು. ಚಪಾತಿ ಲಟ್ಟಿಸ್ಕೊಳ್ತೀವಲ್ಲ ನಾರ್ಮಲಿ, ಅದಕ್ಕಿಂತ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ಅಂದಾಗ ನಮ್ಮ ಚಕೋಲಿ ಚಲೋ ಬರ್ತಾವ. ಈಗ ನೋಡ್ರಿ, ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡೇನೆ. ನೆಕ್ಸ್ಟ್ ಏನು ಮಾಡಬೇಕು, ಚಕೋಲಿ ನಮ್ಗೆ ಯಾವ ಶೇಪ್ ಒಳಗೆ ಬೇಕಲ್ಲ, ಎಷ್ಟು ಸೈಜ್ ಒಳಗೆ ಬೇಕಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು. ನಾ ಈ ರೀತಿ ಚೌಕ್ ಕಟ್ ಮಾಡ್ಕೊಳತ್ತೀನಿ. ಈ ರೀತಿ ಉದ್ದನ್ ಗೆರಿ ಹೊಡೀರಿ. ಚಾಕು ಇಲ್ಲ ಪಿಜ್ಜಾ ಕಟ್ಟರ್ಲಿಂದ ಕಟ್ ಮಾಡಿರಿ. ಶಾರ್ಪ್ ಇತ್ತಂದ್ರೆ ಪಟ್ ಆಗ್ಬಿಡ್ತೈತಿ ನಮ್ಮ ಚಕೋಲಿ. ನೀಟಾಗಿ ಬರ್ತಾವು. ನೀವು ಸ್ಕ್ವೇರ್ ಆದರೂ ಮಾಡಬಹುದು, ಇಲ್ಲ ಡೈಮಂಡ್ ಆದರೂ ಮಾಡಬಹುದು, ಇಲ್ಲಾಂದ್ರೆ ರಿಬ್ಬನ್ ಪಾಸ್ತಾಗತ್ತೆ ರಿಬ್ಬನ್ ಶೇಪ್ ಕೂಡ ಕಟ್ ಮಾಡ್ಕೋಬಹುದು. ಈಗ ನೋಡ್ರಿ, ಒಂದು ಕುದಿ ಬರತೈತಿ ಚಲೋತ್ನಂಗೆ. ಈಗ ಏನು ಮಾಡೋನು, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಚಕೋಲಿನ ಹಾಕೊಳ್ಳೋನು. ಇದೇ ರೀತಿ ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಶೇಪ್ ಚಕೋಲಿ ಮತ್ತು ಬೇರೆ ಬೇರೆ ಟೈಪ್ ಒಗ್ಗರಣೆ ಹಾಕಿ ಮಾಡಿಕೊಡ್ರಿ. ಅವ್ರಿಗೆ ಚಲೋ ಅನ್ನಿಸ್ತೈತಿ. ಹೊರಗಿನ ಮ್ಯಾಗಿ ಆಗಲಿ ನೂಡಲ್ಸ್ ಆಗಲಿ ತಿನ್ನಂಗಿಲ್ಲ. ಹಿಂಗೆ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗ್ತೈತಿ, ನಮಗೂ ಚಲೋ ಅನ್ನಿಸ್ತೈತಿ. ಅಂದ್ರೆ ಮನೆ ಒಳಗೆ ಮಾಡಿದ ಹೆಲ್ತಿ ಊಟ ಮಾಡತ್ತಾರಂತೇಳಿ. ನಾ ಇಲ್ಲಿ ಒಂದು 3 ಮಂದಿಗೆ ಆಗೋಷ್ಟು ಚಕೋಲಿ ಮಾಡತ್ತೀನಿ. ಸೊ ಇನ್ನು ಉಳ್ದಿದ್ದ ಹಿಟ್ಟನ್ನು ಅದೇ ರೀತಿ ಮತ್ತು ಚಪಾತಿ ಗತೆ ಲಟ್ಟಿಸ್ಕೊಂಡು ಕೊರೆದು ಮತ್ತು ಹಿಂಗೆ ಕಟ್ ಮಾಡಿದ್ದ ಚಕೋಲಿ ಎಲ್ಲನ ಒಗ್ಗರಣೆ ಹಾಕಿದ್ದ ಬಾಣಲಿ ಒಳಗೆ ಒಂದು ತೆಗೆದು ಹಾಕತ್ತೀನಿ. ಈ ಹೊರಗಿಂದ ಪಾಸ್ತಾ ಎಲ್ಲ ಎದಕ್ಕೂ ಹತ್ತಂಗಿಲ್ಲ. ಮನ್ಯಾಗ ಚಕೋಲಿ ಮುಂದೆ ಅಷ್ಟು ರುಚಿ ಆಗ್ತಾವ್ರಿ ಇದು ಚಕೋಲಿ. ನೀವೊಮ್ಮೆ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕ್ರಿ. ನೀವಿದನ್ನು ಬಿಸಿ ಇದ್ದಾಗಲೇ ಮ್ಯಾಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ನೀವು ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಗೊಂದು ಲೈಕ್ ಕೊಡ್ರಿ. ಇದರಿಂದ ನಮ್ಗೆ ವಿಡಿಯೋ ಮಾಡೋಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ.
ನಾ ಈಗ ಎಲ್ಲ ಚಕ್ಕೋಲಿ ಹಾಕ್ಕೊಂಡೇನೆ. ಈಗ ಒಂದ್ಸಲಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನಿಮಗೆ ತಿಳಿತೈತೆ ನೋಡ್ರಿ ನೀರಿನ ಪ್ರಮಾಣ ಕರೆಕ್ಟ್ ಆಯ್ತೋ ಇಲ್ಲೋ ಅಂತ ಹೇಳಿ. ಮೊದ್ಲಿಗೆ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೋರಿ. ನಿಮಗೆ ಬೇಕನ್ಸಿದ್ರೆ ಈಗ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ನಾ ಇದನ್ನು ಬೇಯಕ್ಕೆ ಬಿಡ್ತೀನಿ ರೀ. ಇದು ಬೇಯಕ್ಕೆ ಭಾಳ ತೇನ್ ಹಿಡಿಯಂಗಿಲ್ರಿ. ಲೋ ಟು ಹೈ ಫ್ಲೇಮ್ ಒಳಗೆ ಲಿಡ್ ಕ್ಲೋಸ್ ಮಾಡಿ ಇಲ್ಲ ಹಂಗೇನಾದರೂ ಬೇಯಿಸ್ಕೊಳ್ರಿ. ಲಾಸ್ಟಿಗೆ ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಮ್ಯಾಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ರಿ. ಭಾಳ ಓವರ್ನು ಬೇಯಿಸ್ಬಾರ್ದ್ರಿ, ಶೇಪ್ ಕೆಟ್ಟು ಬಿಡ್ತೈತಿ. ನಂತರ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ. ಒಂದು ಚಕೋಲಿನ ಒತ್ತಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ಕರೆಕ್ಟ್ ಆಗೈತೋ ಇಲ್ಲೋ ಅಂತ. ನೋಡಿದ್ರಲ್ಲ ಚಕೋಲಿ ರೆಡಿ ಆಗೈತಿ. ಮ್ಯಾಗ ಬಿಸಿ ಬಿಸಿ ತುಪ್ಪ ಹಾಕಿ ಸರ್ವ್ ಮಾಡಿರಿ. ಮತ್ತು ಫುಡಿಶ್ ಬೈ ಪೋ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನು ಫಾಲೋ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ದೆ ಹಂಗೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.